ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇರಾನ್ಗೆ ಈಗ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೊರ್ಮುಜ್ ತೊರೆಯದಿದ್ರೆ ಇರಾನ್ ನರಕಕ್ಕೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊರ್ಮುಜ್ ತೆರೆಯದಿದ್ರೆ ಇರಾನ್ ಅನ್ನ ನರಕ ಕಳಿಸ್ತೀನಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಇರಾನ್ಗೆ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಟ್ರಂಪ್. ನಾಳೆ ಇರಾನ್ನವರಿಗೆ ನರಕ ತೋರಿಸ್ತೀವಿ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ವಿದ್ಯುತ್ ಸ್ಥಾವರ ಬ್ರಿಡ್ಜ್ಗಳನ್ನ ನಾಶ ಮಾಡ್ತೀವಿ. ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿರುವ ಬಗೆ ಇದು. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿರುವುದು, ಡೆಡ್ಲೈನ್ ಅನ್ನ ಕೊಟ್ಟಿರುವುದು. 48 ಗಂಟೆಗಳ ಒಳಗಾಗಿ ಯುದ್ಧ ನಿಲ್ಲತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ನೀಡಿರುವ 3ನೇ 48 ಗಂಟೆಗಳ ಗಡುವು ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಒಂದೋ ಒಪ್ಪಂದಕ್ಕೆ ಬನ್ನಿ, ಇಲ್ಲವೇ ನರಕವನ್ನ ನಾವು ತೋರಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಕೇವಲ 2 ದಿನದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಕ್ಷಿಪಣಿ ಸಮರ ಶುರುವಾಗುತ್ತಾ ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಇನ್ನೇನು ಏಪ್ರಿಲ್ 6 ಇವತ್ತು ಅಂತಿಮ ಕ್ಷಣಗಣನೆ ಆರಂಭವಾಗಿದ್ದು, ಜಗತ್ತಿನ ಕಣ್ಣೆ ಈಗ ಟ್ರಂಪ್ ಮುಂದಿನ ನಡೆ ಏನ್ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗಾಗಲೇ ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೂಡ ಇರಾನ್ ಕೊಟ್ಟಿದ್ರು. ತದನಂತರದಲ್ಲಿ ಕೊಡ್ತಾ ಇರುವಂತಹ ಎಚ್ಚರಿಕೆ ಇದು. ನರಕ ಸೃಷ್ಟಿಸುವ ಟ್ರಂಪ್ ಧಮ್ಕಿಗೆ ಇರಾನ್ ಕೂಡ ಏನು ಸುಮ್ಮನೆ ಕುಂತಿಲ್ಲ, ಅದು ಕೂಡ ಕೌಂಟರ್ ಕೊಟ್ಟಿದೆ. ಅಮೆರಿಕದ ಜೊತೆ ಮಾತುಕತೆಯ ಅಗತ್ಯ ನಮಗಿಲ್ಲ, ದಾಳಿ ಮಾಡಿದ್ರೆ ಅಮೆರಿಕ ಶಿಲಾಯುಗಕ್ಕೆ ಕಳಿಸ್ಬಿಡ್ತೀವಿ ಅಂತ ಇರಾನ್ ಹೇಳಿದೆ. ಸಾಮಾನ್ಯವಾಗಿ ಆತನ ಹೇಳಿಕೆಗೆ ನಾವು ಕಿವಿನೇ ಕೊಡೋದಿಲ್ಲ, ಐ ಡೋಂಟ್ ಕೇರ್ ಅನ್ನೋ ರೀತಿ. ನಮ್ಮ ನಿಲುವುಗಳನ್ನ ಆಗಾಗ ಅಂದ್ರೆ ಅವರು ಒಂದ್ಸರಿ ಹೇಳಿಕೆ ಕೊಡ್ತಾರೆ, ಬದಲಾಯಿಸ್ತಾರೆ, ಅದನ್ನ ನೋಡ್ಬಿಟ್ಟಿದೀವಿ. ಡೊನಾಲ್ಡ್ ಟ್ರಂಪ್ ಮೇಲೆ ಇರಾನ್ ನಾಯಕರು ಕೂಡ ಕಿಡಿಕಾರುವ ಕೆಲಸವನ್ನ ಮಾಡಿದ್ದಾರೆ. ಆಕ್ಚುಲಿ ಅದು ಹೌದು, ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಒಂದು ರೀತಿ ಯುದ್ಧವನ್ನ ನಿಲ್ಲಿಸೋದಕ್ಕೆ ಕರೆ ಕೊಡ್ತಾರೆ, ಅದಾದ ನಂತರದಲ್ಲಿ ಯುದ್ಧವನ್ನ ಮಾಡ್ತಾರೆ. ಹಾಗೆ ಈಗ ಮತ್ತೆ ನಾವು ಅದಕ್ಕೆಲ್ಲ ಕಿವಿ ಕೊಟ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಇರಾನ್ ಹೇಳಿದೆ. ಯಾವುದೇ ದಾಳಿ ಮಾಡಿದ್ರು ಮತ್ತಷ್ಟು ಭೀಕರ ದಾಳಿ ನಡೆಸ್ತೀವಿ. ಟ್ರಂಪ್ ಬೆದರಿಕೆಗೆ ಇರಾನ್ ಕೂಡ ಹೇಳಿಕೆಯನ್ನು ಕೊಟ್ಟಿರೋದು, ಪ್ರತಿಕ್ರಿಯೆ ನೀಡಿರೋದು, IRGC ಕೌಂಟರ್ ಕೊಟ್ಟಿರೋದು. UAE ಬೆಹರಾನ್ನ ಅಮೆರಿಕ ನೆಲೆಗಳಿಗೆ ಬೆಂಕಿ ಹಚ್ಚಿಬಿಡ್ತೀವಿ ಹೀಗಂತ IRGC ಸೇನೆ ತಿರುಗೇಟನ್ನ ಕೊಟ್ಟಿದೆ. ಅಣ್ವಸ್ತ್ರವನ್ನ ಹೊಂದಿರಬಾರದು ಅನ್ನುವಂಥ ಕಾರಣಕ್ಕೆ ಶುರುವಾದ ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇರಾನ್ ಕೂಡ ಹೆದರಿದಂತೆ ಕಾಣಿಸ್ತಾ ಇಲ್ಲ, ನಾವು ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.